ನಮಸ್ಕಾರ. ನಾನು ಮಂಜುಳಾ, ಕಲಾವಿದೆ. ಏನಪ್ಪಾ ಅಂತಂದ್ರೆ, ಈ ಬಂಧು ಬಳಗ ಅಂತ ಇರ್ತಾರಲ್ಲ, ನೆಂಟರುಗಳು, ಚಿಕ್ಕಪ್ಪಂದಿರು, ಚಿಕ್ಕಮ್ಮಂದಿರು, ದೊಡ್ಡಮ್ಮ, ಅಪ್ಪನ ಕಡೆ, ಅಮ್ಮನ ಕಡೆ, ಸೋದರತ್ತೆದಿರು ಎಲ್ಲ ಇರ್ತಾರೆ. ಹಬ್ಬ ಹರಿದಿನ ಏನೋ ಒಂದು ಮನೆಯದು ಕಾರ್ಯ ಇದ್ದಾಗ ಎಲ್ರೂ ಸೇರ್ತಾರೆ, ಏನಾದ್ರು ಕಾರ್ಯಗಳನ್ನ ಮಾಡ್ತಾರೆ. ಎಲ್ಲ ನೋಡಕ್ಕೆ ಆಚೆಯಿಂದ ಬಂದು ಜನಗಳಿಗೆ ಎಂತ ದೊಡ್ಡ ಕುಟುಂಬ ನಿಮ್ದು, ಎಷ್ಟು ಚೆನ್ನಾಗಿ ಹೊಂದಾಣಿಕೆ ಇದೆ, ಎಲ್ಲ ಸೇರ್ತಾ ಇರ್ತೀರಾ ನೀವು ಅಂತ ಕೆಲವರು ಆಶ್ಚರ್ಯ ಪಡ್ತಾರೆ, ಖುಷಿನೂ ಪಡ್ತಾರೆ. ಆದ್ರೆ ಒಳಗಿನ ಗುಟ್ಟು ಏನು ಅಂತ ಅದು ಅವ್ರವ್ರಿಗೆ ಗೊತ್ತಿರುತ್ತೆ. ಇವಾಗೆಲ್ಲ ಅವಿಭಕ್ತ ಕುಟುಂಬಗಳು ಲವ್ ಮ್ಯಾರೇಜ್ ಮಾಡ್ಕೋತಾರೆ. ಅವ್ರಿಗೆ ಲವ್ ಮ್ಯಾರೇಜ್ ಮಾಡ್ಕೊಂಡ ಮಕ್ಕಳಿಗೆ ಚಿಕ್ಕಪ್ಪ, ಚಿಕ್ಕಮ್ಮ, ಸೋದರತ್ತೆ ಇಂತ ಸ್ವಲ್ಪ ಬಂಧು ಬಳಗಗಳೆಲ್ಲ ಸ್ವಲ್ಪ ಕಮ್ಮಿನೇ, ಅವ್ರಿಗೆಲ್ಲ ಗೊತ್ತಿರಲ್ಲ. ಒಂಟಿಯಾಗಿ ಬೆಳೀತಾರೆ. ಎಷ್ಟೋ ದೊಡ್ಡವರಾದ್ಮೇಲೆ 10-15 ವರ್ಷ ಆದ್ಮೇಲೆ ಇವ್ರು ನಿಮ್ ಸೋದರ ಮಾವ ಕಣೋ, ಇವ್ರು ಚಿಕ್ಕಮ್ಮ ಕಣೋ ಅಂತ ಹೇಳೋ ಅಂತ ಪರಿಸ್ಥಿತಿ ಬಂದಿರುತ್ತೆ. ಹಂಗಾಗಿಬಿಡುತ್ತೆ. ಆ ಮಕ್ಕಳುಗಳನ್ನ ಓದಿಸೋದು, ಅವ್ರಿಗೇನೋ ಆಕ್ಟಿವಿಟೀಸ್ ಕಲ್ಸೋದು, ಅದ್ರಲ್ಲಿ ಬ್ಯುಸಿ ಆಗ್ಬಿಟ್ಟಿರ್ತಾರೆ ತಂದೆ ತಾಯಿಗಳು. ಯಾವಾಗ್ಲೂ ತುಂಬಾ ವರ್ಷಗಳಾದ್ಮೇಲೆ ಇವ್ರು ನಿಮ್ ಚಿಕ್ಕಪ್ಪ, ನಿಮ್ ಸೋದರತ್ತೆ ಅಂತ ಹೇಳ್ಬೇಕಾಗುತ್ತೆ. ಈ ಬಂಧು ಬಳಗಗಳಲ್ಲಿ ಏನಾಗುತ್ತೆ ಅಂದ್ರೆ, ಯಾರೋ ಒಬ್ರು ಬಂಧು ಬಳಗದಲ್ಲಿ ಎಲ್ಲ ಸ್ವಲ್ಪ ಅನುಕೂಲವಾಗಿರ್ತಾರೆ. ಅನುಕೂಲ ಅಂದ್ರೆ ಒಂದಷ್ಟು ಚಿನ್ನದ ಒಡವೆಗಳು, ಬಳೆ, ಒಂದು ನಕ್ಲೇಸ್, ಚೈನು, ಮಾಂಗಲ್ಯ ಚೈನ್ ಒಂದ್ 2 ಎಳೆದು, ನಕ್ಲೇಸ್, ಓಲೆ, ಜುಮ್ಕೆ, ಆಮೇಲೆ ಮದುವೆಗಳಿಗೆ ಪ್ರೋಗ್ರಾಮ್ಗಳಿಗೆ ಬರುವಾಗ ಸ್ವಲ್ಪ ಚೇಂಜ್ ಮಾಡ್ತಾರೆ. ಇವಾಗೆಲ್ಲ ಆರ್ಟಿಫಿಷಿಯಲ್ ಬಂದಿದೆ, ಬೆಳ್ಳಿದು ಲೇಪನ ಹಾಕೊಂಡ್ ಬರ್ತಾರೆ. ಬಟ್ ಕೆಲವರು ಅದ್ರಲ್ಲೂ ಕಂಡುಹಿಡಿತಾರೆ, ಇದು ಚಿನ್ನದ, ಇದು ಆರ್ಟಿಫಿಷಿಯಲ್ ಅಂತ ಕಂಡುಹಿಡಿತಾರೆ. ಚಿನ್ನದ ತಗೊಂಡವಳೆ ಅಂತ ಹೇಳ್ತಾರೆ. ಆಮೇಲೆ ತಗೊಂಡವ್ರು ಒಂದ್ಸಲ ಸುಮ್ಮನೆ ಇರಲ್ಲ. ನಾನು ಇಂಥ ನೆಕ್ಲೆಸ್ ತಗೊಂಡೆ ನೋಡಿ ಅಂತ ಹೇಳಿ ತೋರ್ಸಕ್ಕೂ ಬರ್ತಾರೆ. ಅಂದ್ರೆ ಇವ್ರಿಗೆ ಹೊಟ್ಟೆ ಉರಿ ಆಗ್ಲಿ ಅನ್ನೋ ಒಂದು ಕಾರಣಕ್ಕೋಸ್ಕರನೂ ಇರಬಹುದು. ಅಥವಾ ಅವ್ರಿಗೆ ಅಯ್ಯೋ ಅಟ್ಲೀಸ್ಟ್ ಒಬ್ರು ಹೇಳಿ, ನಮ್ಗೆ ಈ ನೆಕ್ಲೆಸ್ ಡಿಸೈನ್ ಚೆನ್ನಾಗಿದ್ಯಾ ಅಂತ ಹೇಳಿ ಅನ್ನೋ ಉದ್ದೇಶನೂ ಇರುತ್ತೆ. ಹೀಗೆ ತಂದು ತೋರಿಸ್ತಾರೆ, ಸ್ವಲ್ಪ ಅನುಕೂಲವಾಗಿರ್ತಾರೆ. ಕಾರು ಇರುತ್ತೆ. ಮತ್ತೆ ಸ್ವಲ್ಪ ಆಚೆ ಕಡೆ ಸುತ್ತಾಡ್ಲಿಕ್ಕೂ ಹೋಗ್ತಾರೆ ಅವಾಗವಾಗ, ತಿಂಗಳಿಗೋ 2 ತಿಂಗಳಿಗೋ. ಅದೆಲ್ಲ ನೋಡಿದಾಗ ಏನಾಗುತ್ತೆ, ನೆಂಟರುಗಳಿಗೆ, ನೋಡಿ ಇವ್ರಿಗೆ ಎಲ್ಲ ಚೆನ್ನಾಗಿ ಅನುಕೂಲ ಇದೆ, ಮಗಳು ದುಡಿತಾಳೆ, ಅಳಿಯ ದುಡಿತಾನೆ, ಅಥವಾ ಮಗ ದುಡಿತಾನೆ, ಸೊಸೆನು ತಂದು ದುಡ್ಡು ಕೊಟ್ಬಿಡ್ತಾಳಂತೆ, ಇಲ್ಲ ಯಾವ್ದೋ ಸಿಕ್ತೇನೋ ಅಕ್ಲಾಯ್ದಾಗೆ, ಗಂಡ ಬೇರೆ ಗೌರ್ಮೆಂಟ್ ಕೆಲ್ಸಕ್ಕೆ ಹೋಗ್ತಾನೆ, ಅಲ್ಲೇನೋ ಸಿಗ್ಬೋದೇನೋ, ಅದಕ್ಕೆ ಮತ್ತೆ ಹಿಂಗೆಲ್ಲ ತಿರ್ಗಾಡ್ತಾರೆ, ಹಿಂಗೆಲ್ಲ ವಾರಕ್ಕೆ ಮುಂಚಿತ ಮಟನ್ ತಂದು ತಿಂತಾರೆ, ಹಿಂಗೆಲ್ಲ ಆಡ್ಕೊತಾರೆ. ಅವ್ರಿಗೇನೋ ಒಂದು ಕಷ್ಟದ ಪರಿಸ್ಥಿತಿ ಬರುತ್ತೆ. ಬಂದು ಕೇಳ್ತಾರೆ, 10,000 ಕೊಡಿ ನಮ್ಗೆ ಸಾಲ ಅಂತ. ಸರಿ, ಹಿಂದೆ ಮುಂದೆ ನೋಡಕ್ಕಾಗಲ್ಲ. ಆಕ್ಚುಲಿ ಬಂಧು ಬಳಗದಲ್ಲಿ ದುಡ್ಡಿನ ವ್ಯವಹಾರ ಇಟ್ಕೋಬಾರ್ದು. ಸರಿ, ಕೊಟ್ಟಿರ್ತಾರೆ ಇವರು, ಸ್ವಲ್ಪ ಅನುಕೂಲವಾಗಿರುವಂತಹವ್ರು ಕೊಟ್ಟಿರ್ತಾರೆ 10,000 ರೂಪಾಯಿ. ಆ 10,000 ರೂಪಾಯಿ ವಾಪಸ್ ಬರೋದೇ ಇಲ್ಲ. ತಿಂಗಳಾಗುತ್ತೆ, 2 ತಿಂಗಳಾಗುತ್ತೆ, ದುಡ್ಡು ವಾಪಸ್ ಬರೋದಿಲ್ಲ. 1-2-3 ಸಲ ಕೇಳ್ತಾರೆ, ಅಯ್ಯೋ ಕೊಡ್ತೀನಿ ತಗ, ಏನಂತೆ ಇವಾಗ ಏನು ಅರ್ಜೆಂಟಾ, ತಿರ್ಗ ನಮ್ಮ ಮಗುಗೇನೋ ಹುಷಾರಿರ್ಲಿಲ್ಲ, ಮತ್ತೆ ಕರ್ಕೊಂಡೋಗಿದ್ವಿ ಅಂತಾರೆ. ಅಂದ್ರೆ ಅವ್ರ ಮನ್ಸಲ್ಲಿ ಏನಿರುತ್ತೆ ಅಂದ್ರೆ, ಇವ್ರಿಗೇನು 10,000 ರೂಪಾಯಿ ಯಾವ ಲೆಕ್ಕ, ಮಸ್ತಾಗೈತೆ, ಮಕ್ಳುಗಳು ದುಡಿತಾರೆ, ತಂದು ಕೊಡ್ತಾರೆ, ಬಾಡಿಗೆ ಬರುತ್ತೆ, ಕಾರ್ ಇಟ್ಕೊಂಡವಳೆ, ಒಡವೆಗಳು ಮಸ್ತಾಗವೆ, ಏನಕ್ಕ 10,000 ರೂಪಾಯಿ ಏನ್ ಲೆಕ್ಕ ಅಂತ ಆ ಸಾಲ ತಗೊಂಡವ್ರು ಅನ್ಕೊಂಡಿರ್ತಾರೆ. ಸರಿ, ಹೀಗೆ ಆಗುತ್ತೆ. ಬಟ್ ಬಂಧು ಬಳಗ ಅಂದ್ಮೇಲೆ ಅದು ಕಟ್ ಮಾಡ್ಕೊಳಕ್ ಆಗಲ್ಲ. ಬರೋದು ಹೋಗೋದು, ಯಾವಾಗಲಾದ್ರೂ ಹಬ್ಬ ಹರಿದಿನ ಸೇರ್ಕೊಳ್ಳೋದು, ಹಿಂಗೆ ಇರುತ್ತೆ. ಮತ್ತೆ ಏನೋ ಪ್ರಾಬ್ಲಮ್ ಆಗುತ್ತೆ, 50,000 1 ಲಕ್ಷ ಅವಶ್ಯಕತೆ ಇರುತ್ತೆ. ಅವಾಗ ಬಂದು ಮತ್ತೆ ದುಡ್ಡು ಕೇಳ್ತಾರ ಅವ್ರು. ಒಂದ್ ಲಕ್ಷ ದುಡ್ಡು ಬೇಕಾಗಿತ್ತು, ಏನೋ ನಮ್ಮ ಮಗನಿಗೆ ಸ್ವಲ್ಪ ಕಾಲೇಜಿಗೆ ಸೇರಿಸ್ಬೇಕಾಗಿತ್ತು. ಅವಾಗ ಇವ್ರು ಏನ್ ಮಾಡ್ಬೇಕು? 10,000 ರೂಪಾಯಿ ಈಸ್ಕೊಂಡೋಗಿ 10 ಸಲ ಕೇಳಿದ್ರು ವಾಪಸ್ ಕೊಡದೇ ಇರೋರು 1 ಲಕ್ಷ ರೂಪಾಯಿ ಕೊಟ್ರೆ ನಿಜವಾಗ್ಲೂ ಅವ್ರು ವಾಪಸ್ ಕೊಡ್ತಾರ ಆ ದುಡ್ಡನ್ನ? ಈಗ ದುಡ್ಡು ಇಂಪಾರ್ಟೆಂಟ್ ಅಂತ ನೋಡೋದ, ಬಂಧು ಬಳಗ ಇಂಪಾರ್ಟೆಂಟ್ ಅಂತ ನೋಡೋದ? ಅವ್ರಿಗಂತೂ ಮಾನ ಮರ್ಯಾದೆ ಏನು ಇಲ್ಲ, ಕೇಳ್ಬಿಟ್ಟಿದ್ದಾರೆ. ಇಲ್ಲಿ ಅನುಕೂಲವಾಗಿ ಇರೋರು ಸಹ ಅವರು ಏನು ಅಗರ್ಭ ಶ್ರೀಮಂತರಲ್ಲ, ಯಾವ್ದು ಏನು ಹರ್ಕೊಂಡೇನು
ಹಣ ಮನೆಗೆ ಬರೋದಿಲ್ಲ. ಮಕ್ಕಳುಗಳು ಅಥವಾ ಮಗ ಹೋಗಿ ದುಡಿದ್ರೇನೆ ಅಲ್ಲಿ ಜೀವನ ನಡೀತಾ ಇರತ್ತೆ. ಇವರು ಏನ್ ಮಾಡ್ತಾರೆ ಅಂದ್ರೆ, ಅನುಕೂಲವಾಗಿ ಯಾಕಿರ್ತಾರೆ ಅಂದ್ರೆ, ಇವರು ದುಂಡು ವೆಚ್ಚ ಮಾಡೋದಿಲ್ಲ. ಹಂಗಾಗಿ ಅನುಕೂಲವಾಗಿರ್ತಾರೆ. ಈ ಬಾಡಿಗೆ ಕಟ್ಟುವಂತಹ ಪ್ರಮೇಯರೆಲ್ಲ ಸ್ವಂತ ಮನೆ ಇರೋದ್ರಿಂದ ಸ್ವಲ್ಪ ಹಣ ಉಳಿಸ್ಕೋತಾರೆ. ಆಮೇಲೆ ಅಡಿಗೆ ಊಟಗಳಲ್ಲಿ ಸ್ಟ್ರಿಕ್ಟ್ ಆಗಿರ್ತಾರೆ. ಮನೆಯಲ್ಲೇ ಅಡಿಗೆ ಮಾಡ್ಕೊಂಡು ಊಟ ಮಾಡ್ತಾರೆ. ಹೋಟ್ಲಿಗೆ ಹೋಗಲ್ಲ ಜಾಸ್ತಿ. ಅದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಅವ್ರ ಅನುಕೂಲವಾಗಿದ್ದಾರೆ ಅಂದ ತಕ್ಷಣ ಒಂದ್ಸಲ ಯೋಚನೆ ಮಾಡಿ ನೀವು ನೋಡಿ, ಅವ್ರ ಅನುಕೂಲವಾಗಿದ್ದಾರೆ, ಏನಂತಕ್ಕೂ ಯೋಚನೆ ಮಾಡಲ್ಲ, ಎಲ್ಲೇ ಹೋಗ್ಬೇಕಾದ್ರೆ ಯೋಚನೆ ಮಾಡಲ್ಲ, ಅವ್ರು ಹೋಗ್ತಾರೆ ಅಂದಾಗ ನೀವು ಯೋಚನೆ ಮಾಡಿ, ಅವರು ತುಂಬಾ ಲಿಮಿಟ್ ಅಲ್ಲಿ ಅವರು ಸಂಸಾರ ಮಾಡ್ತಾ ಇರ್ತಾರೆ. ಈ ಯಾವುದೋ ಒಂದು ವಸ್ತುಗಳನ್ನ ಎಸೆಯೋದಾಗ್ಲಿ, ಬಟ್ಟೆಗಳನ್ನ ಎಸೆಯೋದಾಗ್ಲಿ, ಅದರಲ್ಲೂ ಬಟ್ಟೆಗಳನ್ನ ತುಂಬಾ ಅದನ್ನೇ ರಿಪೀಟ್ ಯೂಸ್ ಮಾಡ್ತಾರೆ ಕೆಲವರು. ಅದ್ನು ಸಹ ಮತ್ತೆ ಹಣ ಸೇವ್ ಆದಂಗ ಆಗುತ್ತಲ್ವಾ. ಈ ತರ ಎಲ್ಲ ಸೇವ್ ಮಾಡ್ಕೊಂಡು ಇವರು ಅನುಕೂಲವಾಗಿದ್ದಾರೆ, ಕಾರ್ ತಗೊಂಡಿದ್ದಾರೆ, ಮನೆ ಸ್ವಲ್ಪ ಅನುಕೂಲವಾಗಿದ್ದಾರೆ ಅಂತ ಇಂಥವ್ರ ಹತ್ರ ಅವ್ರು ಬಂದು ದುಡ್ಡು ಕೇಳಿದಾಗ 1 ಲಕ್ಷ ಹೇಗ್ ಕೊಡೋದು? ಕೊಡ್ಬೋದಾ? 10,000 ರೂಪಾಯಿ ನಾಮ ಆಯ್ತು. ಈಗ 1 ಲಕ್ಷ ರೂಪಾಯಿಗೆ ಯಾರು ಶೂಟಿ? ಸರಿ, ಕೊಡಲ್ಲ ಅಂತ ಹೇಳಿ, ಇಲ್ಲ ಈಗ ಯಾವುದು ಇಲ್ಲ ನಮ್ಮ ಹತ್ರ ದುಡ್ಡು ಅಂದಾಗ ನೋಡಿ ಶುರುವಾಗುತ್ತೆ. ಗೊತ್ತಲ್ಲ ನಿಮಗೆ, ಬೆಂಕಿ, ಮೆಣಸಿನ್ಕಾಯಿ ಉರಿ ಎಲ್ಲ ಶುರುವಾಗುತ್ತೆ. ಆವಾಗ ಬಂಧು ಬಳಗ, ಸೋದರತ್ತೇನೋ, ಚಿಕ್ಕಮ್ಮನ ಮಗಳು ಯಾವುದು ನೋಡಲ್ಲ. ನೆಕ್ಸ್ಟ್ ಕಟ್ ಮಾಡಿದ್ರೆ ಯಾವ್ದಾದ್ರು ದೇವಸ್ಥಾನ ಬಾಗ್ಲಲ್ಲಿ ಇರ್ತಾರ. ಏನಂತೀರಾ? ನಿಜಾಗ್ಲು ದೇವಸ್ಥಾನದ ಬಾಗ್ಲಲ್ಲಿ ಇರ್ತಾರೆ. ಅದ್ರ ಕತೆ ಮುಂದುವರಿಯುತ್ತೆ, ಹೇಳ್ತೀನಿ ಕೇಳಿ.